ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಪಾಲಕ್ ಪೂರಿ. ಬನ್ನಿ ಇವಾಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಪಾಲಕ್ ಪೂರಿ ಮಾಡೋಕ್ಕೆ ಇಲ್ಲಿ ನಾನು ಫಸ್ಟು ಒಂದು ಕಟ್ಟು ಪಾಲಕ್ನ ನಾನಿಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಈ ಪಾಲಕ್ನ ನಾವು ಮಿಕ್ಸಿ ಮಾಡಿಕೊಂಡು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ನೀರು ಹಾಕ್ಕೊಳ್ದೇನೆ ನಾನು ಇವಾಗ ಇದನ್ನ ಮಿಕ್ಸಿಗೆ ರುಬ್ಕೋತಾ ಇದ್ದೀನಿ. ನೀವು ನೋಡ್ಬೋದು ಇವಾಗ ನಾನಿಲ್ಲಿ ನೀರು ಹಾಕ್ಕೊಳ್ದೇನೆ ಈ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನೋಡೋಣ. ಇವಾಗ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ಮತ್ತೆ ಉಪ್ಪನ್ನ ಹಾಕೊಂಡಿದ್ದೀನಿ. 1 ಸ್ಪೂನು ಚಿರೋಟಿ ರವೆ, 1 ಸ್ಪೂನು ತುಪ್ಪ, ಮತ್ತೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಪಾಲಕ್ನ ನಾನು ಇದಕ್ಕೆ ಸೇರಿಸ್ಕೊಂಡು ಪೂರಿ ಹಿಟ್ಟನ್ನ ನಾನು ಇವಾಗ ಕಲಿಸ್ಕೋತೀನಿ. ಈ ಹಿಟ್ಟನ್ನ ಕಲಿಸ್ಬೇಕಾದ್ರೆ ನೀರಿನ ಅವಶ್ಯಕತೆ ಇರಲ್ಲ, ಯಾಕೆಂದ್ರೆ ನಾವು ಆಲ್ರೆಡಿ ಇದಕ್ಕೆ ಪಾಲಕ್ದು ಪ್ಯೂರಿ ಹಾಕ್ತಾ ಇರೋದ್ರಿಂದ ಅದರಲ್ಲೇ ನೀರಿನ ಅಂಶ ಇರುತ್ತೆ. ಬೇಕು ಅಂದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಪೂರಿ ಹಿಟ್ಟನ್ನ ನಾನು ಈ ರೀತಿಯಾಗಿ ಇದನ್ನ ಕಲಸಿಟ್ಕೊಂಡಿದ್ದೀನಿ. ಇದನ್ನ ಒಂದು 30 ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ. ನಾವು ಪೂರಿ ಹಿಟ್ಟನ್ನ ಕಲ್ಸ್ಕೊಂಡಿದ್ವಲ್ಲ, ಅದನ್ನ 30 ನಿಮಿಷ ನಾವು ನೆನೆಸ್ಕೊಂಡಾಗಿದೆ. ಇವಾಗ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ಒಂದು ಚಿಕ್ಕ ಉಂಡೆನ ನಾನು ತಗೊಂಡಿದ್ದೀನಿ. ಪೂರಿ ಹಿಟ್ಟನ್ನ ನಾವು ಯಾವಾಗ್ಲೂ ತುಂಬಾ ತೆಳ್ಳಗೆ ಕಲಿಸ್ಕೋಬಾರ್ದು. ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಪೂರಿನ ಹೊಸ್ಕೊಂಡಾಗಿದೆ. ಇದನ್ನ ನಾನು ತುಂಬಾ ತೆಳ್ಳಗೆ ಹೊಸ್ಕೊಂಡಿಲ್ಲ, ನೀವು ನೋಡ್ಬೋದು. ಇದನ್ನ ಇವಾಗ ಡೀಪ್ ಫ್ರೈ ಮಾಡೋಣ. ಇಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳಕ್ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆಗಿದೆ. ಇವಾಗ ಪೂರಿನ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎರಡು ಸೈಡು ಪೂರಿ ಫ್ರೈ ಆಗಿದೆ. ನೋಡಿದ್ರಲ್ಲ ಪಾಲಕ್ ಪೂರಿ ಮಾಡೋದು ಹೇಗೆ ಅಂತ. ತುಂಬಾನೇ ಈಸಿ ರೆಸಿಪಿ. ಇದನ್ನ ನೀವು ಟ್ರೈ ಮಾಡಿ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ. ಇದೇ ರೀತಿ ರೆಸಿಪೀಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾವು ಯಾವುದೇ ಹೊಸ ರೆಸಿಪೀಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಥ್ಯಾಂಕ್ ಯು.